Raichur, where dreams become direction. Dream, learn, grow, lead, become. join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಬ್ರೇಕ್ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೈಕಿಗೆ ಹಗ್ಗ ಕಟ್ಟಿ ಎಳೆದು AICCTU ವಿನೂತನ ಪ್ರತಿಭಟನೆ. KPS ಶಾಲೆ ಪ್ರಾರಂಭಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಮೇ 29ರಂದು ಶ್ರುತಿ ಸಂಸ್ಕೃತಿ ಸಂಗೀತ ಉಪನ್ಯಾಸ ಕಾರ್ಯಕ್ರಮ ಮುರಳೀಧರ್ ಕುಲಕರ್ಣಿ. ಘನತ್ಯಾಜ್ಯ ವಿಲೇವಾರಿ ಕೇಂದ್ರಕ್ಕೆ ಚಾಲನೆ. ಕಸಮುಕ್ತ ನಗರವನ್ನಾಗಿಸಲು ಸಾರ್ವಜನಿಕರು ಸಹಕರಿಸಿ ಜುಬೇನ್ ಮಹಾಪಾತ್ರ. ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣದ ಬಳಿ ಸಭಾಂಗಣ ನಿರ್ಮಾಣಕ್ಕೆ ವಿರೋಧಿಸಿ ವಿದ್ಯಾರ್ಥಿಗಳು ಸಂಘಟನೆಗಳಿಂದ ಮನವಿ. ಮತ್ತು LBS ನಗರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮನವಿ. ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮೇಲಿಂದ ಮೇಲೆ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ CPI-ML ಲಿಬರೇಷನ್ ಪಕ್ಷದಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೈಕ್ಗೆ ಹಗ್ಗ ಕಟ್ಟಿ ಎಳೆದು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ CPI-ML ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ಕೇಂದ್ರ ಸರ್ಕಾರದಿಂದ ಮೇ 15ರಿಂದ ಮೇ 25ರ ಒಳಗೆ ಕೇವಲ 11 ದಿನಗಳಲ್ಲಿ ಪೆಟ್ರೋಲ್ 7.38 ರೂಪಾಯಿ ಹಾಗೂ ಡೀಸೆಲ್ 7.52 ರೂಪಾಯಿ ಹಾಗೂ CNG 6 ರೂಪಾಯಿ ಏರಿಕೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $99ಗಿಂತಲೂ ಕಡಿಮೆ ಇದ್ದರೂ ಪೆಟ್ರೋಲ್ ಶೇಕಡ 42.8ರಷ್ಟು ಮತ್ತು ಡೀಸೆಲ್ ಶೇಕಡ 67.9ರಷ್ಟು ಏರಿಕೆಯಾಗಿದೆ. ಇಂಧನ ಬೆಲೆ ಏರಿಕೆಯು ಸಾರಿಗೆಯಿಂದ ಹಿಡಿದು ಆಹಾರ ಪದಾರ್ಥಗಳವರೆಗೆ ಪ್ರತಿಯೊಂದು ವಲಯದ ಮೇಲೂ ಪ್ರಭಾವ ಬೀರಿದ್ದು, ಮೋದಿ ಸರ್ಕಾರವು ಸಾಮಾನ್ಯ ಜನರು ಮತ್ತು ಮಧ್ಯಮ ವರ್ಗದವರ ಬೆನ್ನೆಲುಬು ಮುರಿದಿದೆ ಎಂದು ದೂರಿದರು. ಸ್ವಲ್ಪ ಜೋರ ಆಗಲಿ. ಪ್ರತಿಭಟನೆಗೆ ಜಯವಾಗಲಿ. ಮಾಮ ಹೇಳ್ಬಿಟ್ಟು ಓಕೆ. ಕಾರ್ಮಿಕರ ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಕಾರ್ಮಿಕ ಅಧಿಸೂಚನೆ ಜಾರಿ ಆಗಲೇಬೇಕು. ಕನಿಷ್ಠ ವೇತನ ಜಾರಿ ಆಗಲೇಬೇಕು. ದುಡಿಯ ವರ್ಗದ ಹೋರಾಟಕ್ಕೆ ಜಯವಾಗಿದೆ. ದುಡಿಯ ವರ್ಗದ ಹೋರಾಟಕ್ಕೆ ಜಯವಾಗಿದೆ. ವರ್ಕರ್ಸ್ಗೆ ಜಿಂದಾಬಾದ್. ಲಾಲ್ ಜೆಂಡಾ ಜಿಂದಾಬಾದ್. AICCTU ಜಿಂದಾಬಾದ್. AICCTU ಜಿಂದಾಬಾದ್. ಸರ್ಕಾರ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಾರ್ಮಿಕ ಸಂಘಟನೆ ಜೊತೆಗೆ ಮಾತುಕತೆ ಮಾಡೋದ್ರ ಮೂಲಕ ನಿರಂತರ ಹೋರಾಟದ ಭಾಗವಾಗಿ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ಏನು ಹೋರಾಟ ಇತ್ತು, ಆ ಹೋರಾಟದಲ್ಲಿ ಇಡೀ ಒಟ್ಟಾರೆ ದುಡಿಯ ವರ್ಗ
ಭಾಳ ಯಶಸ್ವಿಯಾಗಿ ಜಯಗೊಂಡಿದೆ. ಅದರ ಭಾಗವಾಗಿ ಇವತ್ತು AICCTU ಕಾರ್ಮಿಕ ಸಂಘಟನೆ ಇಡೀ ರಾಜ್ಯದ ಎಲ್ಲ ಕಡೆ ಕಾರ್ಮಿಕ ಇಲಾಖೆಗೆ ಪತ್ರ ಕೊಡೋದ್ರ ಮೂಲಕ, ಮನವಿ ಪತ್ರ ಸಲ್ಲಿಸೋದ್ರ ಮೂಲಕ ಈಗಾಗಲೇ ಕಾರ್ಮಿಕ ಇಲಾಖೆಯನ್ನು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆಯನ್ನು ಎಲ್ಲ ಕಾರ್ಮಿಕರ ಒಳಪಡುವಂಥ ಹೊರಗುತ್ತಿಗೆ ಒಳಗುತ್ತಿಗೆ ಎಲ್ಲ ಕಾರ್ಮಿಕರಿಗೆ ಅಪ್ಲೈ ಆಗಬೇಕಂತೇಳಿ ಈ ಆದೇಶವನ್ನು ಅನುಷ್ಠಾನ ಮಾಡಬೇಕಂತೇಳಿ ಮನವಿ ಪತ್ರನ ಮಾನ್ಯ ಕಾರ್ಮಿಕರ ನಿರೀಕ್ಷಕರ ಪರವಾಗಿ ಮಾನ್ಯ DLC ಅವರು ಮತ್ತು ಲೇಬರ್ ಸೆಕ್ರೆಟರಿ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮನವಿ ಪತ್ರನ ಮಾನ್ಯ ನಿರೀಕ್ಷಕರು ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಸಾಂಕೇತಿಕವಾಗಿ ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮುಖಂಡರಾದ ಜಿಲಾನಿ ಯರಗೇರ, ಭೀಮಯ್ಯ, ಮಹೇಂದ್ರ, ಪ್ರಹ್ಲಾದ್, ಜಗದೀಶ್, ಹನೀಫ್ ಅಬಕಾರಿ, ಲಕ್ಷ್ಮಣ್, ರಾಮಸ್ವಾಮಿ, ಮಾರಣ್ಣ, ನರಸಿಂಹಲು, ಸಣ್ಣ ನರಸಪ್ಪ, ಯಲ್ಲಪ್ಪ ಇದ್ದರು. ರಾಜ್ಯ ಸರ್ಕಾರವು ಮುಂಬರುವ ಶೈಕ್ಷಣಿಕ ವರ್ಷ 2026-27ರಿಂದ ರಾಜ್ಯಾದ್ಯಂತ 800 KPS ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ನಿರ್ಧಾರ ಕೈಗೊಂಡಿರುವುದನ್ನು ಖಂಡಿಸಿ ನಿರ್ಧಾರವನ್ನು ಮರುಪರಿಶೀಲಿಸಿ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ನಗರದ ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡರ ಬಣ, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಹಾಗೂ ಕನ್ನಡ ಮಿತ್ರಕೂಟದ ವತಿಯಿಂದ ಜಂಟಿಯಾಗಿ ಪ್ರತಿಭಟನೆ ನಡೆಸಲಾಯಿತು. ಈಗಾಗಲೇ ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದು ವಿದ್ಯಾರ್ಥಿಗಳ ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ 800 KPS ಶಾಲೆಗಳನ್ನು ಆರಂಭಿಸಲು ಮುಂದಾಗಿರುವುದು ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗೆ ದೊಡ್ಡ ಹೊಡೆತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕನ್ನಡವೇ ರಾಜ್ಯ ಭಾಷೆಯಾಗಿದ್ದು ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಕನ್ನಡ ಮಾಧ್ಯಮ ಶಾಲೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಸರ್ಕಾರದ ಈ ನಿರ್ಧಾರ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ನೀತಿಗೆ ವಿರುದ್ಧವಾಗಿದ್ದು ಕನ್ನಡ ಶಿಕ್ಷಣ ವ್ಯವಸ್ಥೆಯ ಮೇಲೆ ಕೊಡಲಿಪೆಟ್ಟು ಹಾಕಿದಂತಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ತಕ್ಷಣವೇ 800 KPS ಶಾಲೆಗಳ ಆರಂಭದ ನಿರ್ಧಾರವನ್ನು ಹಿಂಪಡೆದು ಕನ್ನಡ ಮಾಧ್ಯಮ ಶಾಲೆಗಳ ಬಲವರ್ಧನೆಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕನ್ನಡ ಶಾಲೆಯನ್ನು ಉಳಿಸಲೇಬೇಕು, ಕನ್ನಡ ಉಳಿಸಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಮುಖ್ಯಮಂತ್ರಿಗಳೇ ಕನ್ನಡ ಶಾಲೆಯನ್ನು ಉಳಿಸಲೇಬೇಕು. ಕನ್ನಡ ಮ್ಯಾಗ್ನೆಟ್ KPS ಆಂಗ್ಲ ಮ್ಯಾಗ್ನೆಟ್ ಶಾಲೆಯು ಬೇಡವೇ ಬೇಡ, ಬೇಡವೇ ಬೇಡ. ಕನ್ನಡ ಶಾಲೆಯನ್ನು ಉಳಿಸಲೇಬೇಕು. ಕನ್ನಡ ಶಾಲೆಗಳ ಕನ್ನಡ ಶಾಲೆಗೆ ಕೊಡ್ಲಿ ಪೆಟ್ಟು ಬೇಡವೇ ಬೇಡ. ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಉಳಿಸಲೇಬೇಕು. ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಲೇಬೇಕು. KPS ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ. ಬೇಡವೇ ಬೇಡ. KPS ಆಂಗ್ಲ ಮಾಧ್ಯಮ ಶಾಲೆಯನ್ನು ಬೇಡವೇ ಬೇಡ. ಕನ್ನಡ ಶಾಲೆಯನ್ನು ಉಳಿಸಲೇಬೇಕು. ಮುಖ್ಯಮಂತ್ರಿಗಳೇ ಕನ್ನಡ ಶಾಲೆಗೆ ಕೊಡ್ಲಿ ಪೆಟ್ಟು ಬೇಡವೇ ಬೇಡ. ಮುಖ್ಯಮಂತ್ರಿಗಳೇ ಕನ್ನಡ ಶಾಲೆಯನ್ನು ಉಳಿಸಲೇಬೇಕು. ಮಾಧ್ಯಮ ಶಾಲೆ ಬೇಡವೇ ಬೇಡ. ಕನ್ನಡ ಬೇಡ. ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯು ಬೇಡವೇ ಬೇಡ. ಫೋಟೋ ಮಾಡ್ತಾರೆ ಮಾಧ್ಯಮ ಶಾಲೆ ಬೇಡವೇ ಬೇಡ. KPS ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ. KPM ಶಾಲೆಯನ್ನು ಉಳಿಸಲೇಬೇಕು. ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಲೇಬೇಕು. KPS ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ. KPS ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ. ಇವತ್ತು 2026-27 ಸಾಲಲ್ಲಿ ಬರುವ ಜೂನ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 800 ಕನ್ನಡ ಮಾಧ್ಯಮ ಶಾಲೆಯನ್ನು KPS ಮ್ಯಾಗ್ನೆಟ್ ಶಾಲೆ ಅಂತಕ್ಕಂಥದ್ದನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ರೀತಿ ಕನ್ನಡ ಭಾಷೆಗೆ ಒಂದು ಕೊಡ್ಲಿ ಪೆಟ್ಟು ಬೀಳ್ತದೆ. ಕನ್ನಡ ಭಾಷೆ ಮೊದಲೇ ಭಾಳ ಒಂದು
ಅಳಿವಿನ ಅಂಚಿನಲ್ಲಿದೆ. ಹಾಗಾಗಿ ಇದನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಅದನ್ನು ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ಸಮಗ್ರ ಕನ್ನಡ ಪರ ಸಂಘಟನೆಗಳ ಒತ್ತಾಗಿದೆ. ಇವತ್ತಿನ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ, ಕನ್ನಡ ಕ್ರಿಯಾ ಸಮಿತಿ ಹಾಗೂ ಕನ್ನಡ ಮಿತ್ರಕೂಟದ ಎಲ್ಲ ಸದಸ್ಯರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವೆಲ್ಲ ಕನ್ನಡ ಪ್ರೇಮಿಗಳು, ಕನ್ನಡದ ರಾಮಾಯ ಅಂತೀವಿ, ನಿಮ್ಗೆ ಯಾಕೆ ಈ ಕನ್ನಡ ಶಾಲೆಗಳನ್ನು ಅಳಿವಿನಲ್ಲಿ ಕಳಿಸ್ತಾ ಇದ್ದೀರಾ? ಅದು ಯಾಕೆ ಆಂಗ್ಲ ಮಾಧ್ಯಮ ಶಾಲೆಗೆ ಒತ್ತು ನೀಡ್ತೀರಾ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಬೇಡ, ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೂಡ ನಾವು ಮುಂದಾಗಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ಪ್ರತಿಭಟನೆಯ ಒತ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷ ರಫೀಕ್ ಅಹಮದ್, ರಾಮಲಿಂಗಪ್ಪ ಕುಣಸಿ, ನಿಜಾಮುದ್ದೀನ್, ರಾಮಣ್ಣ ಮ್ಯಾದರ್, ಮಲ್ಲಿಕಾರ್ಜುನ್, ಬಶೀರ್ ಅಹಮದ್ ಹೊಸಮನಿ, ಆಸಿಫ್, ಅಜೀಜ್, ರಾಮಣ್ಣ ಬೋಯಿ, ರುದ್ರಯ್ಯ ಗುಣಾರಿ ಸೇರಿದಂತೆ ಅನೇಕರಿದ್ದರು. ಶ್ರುತಿ ಸಾಹಿತ್ಯ ಮೇಳದಿಂದ ಮೇ 29ರಂದು ನಗರದ ಎಸ್ಆರ್ಕೆ ಬಿಎಡ್ ಕಾಲೇಜಿನಲ್ಲಿ ಶ್ರುತಿ ಸಂಸ್ಕೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಉಪನ್ಯಾಸ ಸಂಗೀತ ಕಾರ್ಯಕ್ರಮವನ್ನು ಖ್ಯಾತ ವಿದ್ವಾಂಸ ವಿಜಯ್ ಸಿಂಹಾಚಾರ್ಯ ತೋಟಂ ತಿಲ್ಲಾಯ ಇವರು ಸಂಸ್ಕೃತಿ ಮತ್ತು ಸಂಸ್ಕಾರ ವಿಷಯವಾಗಿ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಖ್ಯಾತ ಪಂಡಿತ ನರಸಿಂಹಲು ಒಡವಟ್ಟಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಟ್ಯಾಗೋರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್.ಕೆ. ಅಮರೇಶ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಟ್ಯಾಗೋರ ಸಂಸ್ಥೆಯ ಕಾರ್ಯದರ್ಶಿ ದರೂರು ಬಸವರಾಜ್, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ವಿಜಯ ರಾಜೇಂದ್ರ, ಜನಪದ ಪರಿಷತ್ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಗೋನಾಳ, ಟ್ಯಾಗೋರ ಬಿಎಡ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿರೂಪಾಕ್ಷಿ ಆಗಮಿಸಲಿದ್ದಾರೆ. ಸ್ಥಳೀಯ ಕಲಾವಿದರಾದ ಗುಂಡಾಚಾರ್ಯ ಹೊಳಗುಂದಿ, ವಾಸುಕೀಕರಣ, ಪೂಜಾ ಕೆ ಇವರಿಂದ ಭಕ್ತಿ ಭಾವಗೀತೆ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಾಹಿತ್ಯ ಮೇಳ ರಾಯಚೂರು ಒಂದು ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಸಂಘಟನೆಯಾಗಿದೆ. ಇದು 1987 19ನೇ ಡಿಸೆಂಬರ್ನಲ್ಲಿ ಕರ್ನಾಟಕ ಸಂಘದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಾಂಸ್ಕೃತಿಕ ಸಂಘಟನೆ, ಸಾಹಿತ್ಯಿಕ ಸಂಘಟನೆ 27ರಿಂದ 40 ವರ್ಷಗಳನ್ನು ಪೂರೈಸತಕ್ಕಂಥ ರಾಯಚೂರಿನ ಅತ್ಯಂತ ಹಳೆಯ ಸಾಂಸ್ಕೃತಿಕ ಕಲರವನ್ನು ಉಂಟು ಮಾಡತಕ್ಕಂಥ ಸಂಘಟನೆ. ಪ್ರತಿ ವರ್ಷ ಅದ್ದೂರಿಯಾಗಿರ್ತಕ್ಕಂಥ ರಾಯಚೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. 40 ವರ್ಷಗಳಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ರಾಯಚೂರಿನಲ್ಲಿ ವಾತಾವರಣವನ್ನು ನಿರ್ಮಿಸತಕ್ಕಂಥ ನಿಟ್ಟಿನಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಶ್ರುತಿ ಸಾಹಿತ್ಯ ಮೇಳ ತನ್ನದೇ ಆದಂಥ ಪರಂಪರೆ ಮತ್ತು ಇತಿಹಾಸವನ್ನು ಹೊಂದಿದೆ. ಈಗಾಗಲೇ ಶ್ರುತಿ ಸಾಹಿತ್ಯ ಮೇಳ ನಾಡಿನ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ಸಾಹಿತಿಗಳನ್ನು, ಕಲಾವಿದರನ್ನು ರಾಯಚೂರಿಗೆ ಬರಮಾಡಿಕೊಳ್ಳಲಾಗಿದೆ. ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳು ಹಾಗೂ ಪೌರ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ಶ್ರುತಿ ಸಾಹಿತ್ಯ ಮೇಳಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾಡು ಕಂಡಂಥ ಪ್ರಸಿದ್ಧರಾಗಿರ್ತಕ್ಕಂಥ ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಮ್ ಕಾರಂತ್ ಅವರನ್ನ, ಕೆ.ಎಸ್. ನಿಸಾರ್ ಅಹಮದ್ ಅವರನ್ನ, ಚನ್ನವೀರ್ ಕಣಿವಿ ಅವರನ್ನ, ದೊಡ್ಡರಂಗೇಗೌಡ ಅವರನ್ನ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಅವರನ್ನ, ವೀಣಾ ಬನ್ನಂಜೆ ಅವರನ್ನ, ಹಲವಾರು ಜಯಂತ್ ಕಾಯ್ಕಣಿ ಅಂತಕ್ಕಂಥ ಪ್ರಸಿದ್ಧ ಕವಿಗಳನ್ನ, ವಿಶೇಷವಾಗಿ ನಿಸಾರ್ ಅಹಮದ್ ಅವರನ್ನ ಮತ್ತು ಟಿ.ಎಸ್. ನಾಗಾಭರಣ ಅವರನ್ನ ಈ ಒಂದು ಶ್ರುತಿ ಸಂಸ್ಕೃತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಇದೇ ಶುಕ್ರವಾರ ದಿವಸ 29ನೇ ತಾರೀಕಿಗೆ ನಮ್ಮ SRK BEd ಕಾಲೇಜಿನ ಟ್ಯಾಗೋರ್ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರುತಿ ಸಂಸ್ಕೃತಿ ಅಂತಕ್ಕಂಥ ಕಾರ್ಯಕ್ರಮ. ಈ ಶ್ರುತಿ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಉಡುಪಿಯ, ಬೆಂಗಳೂರಿನ, ನಾಡಿನ ಖ್ಯಾತ ವಿದ್ವಾಂಸರು, ವಾಗ್ಮಿಗಳು, ಸಾಹಿತ್ಯಿಕ ವಲಯದಲ್ಲಿ ಅತ್ಯಂತ ಕೃಷಿ ಮಾಡಿದಂಥ ಶ್ರೀ ವಿಜಯ ಸಿಂಹಾಚಾರ್ ತೋಟಂ ತಿಲ್ಲಾಯ ಅಂತಕ್ಕಂಥ ಮೇಧಾವಿಗಳು ಆಗಮಿಸ್ತಾ ಇದ್ದಾರೆ. ಅವರು ವಿಶೇಷ ಅಂದರೆ ಅವರು ಭಾಷಣ ಆಗಿರ್ಬೋದು, ಅವ್ರ ಉಪನ್ಯಾಸವಾಗಿರ್ಬೋದು, ಬಹಳ ಆಕರ್ಷಣೀಯವಾಗಿ ಮಾತುಗಳನ್ನು ಅವರು ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಕ್ಕಂಥ ಸಂದೇಶ
ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಬಹಳ ಆಕರ್ಷಣೀಯ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಮೇಶ್ ಕುಲಕರ್ಣಿ ಉಪಸ್ಥಿತರಿದ್ದರು. ಮೊದಲಿಗೆ ಹೆಡ್ಲೈನ್ಸ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಈಗ ಚಿಕ್ಕದೊಂದು ಬ್ರೇಕ್. ಘನತ್ಯಾಜ್ಯ ವಿಲೇವಾರಿ ನಿಯಮ 2026 ಅನ್ವಯ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ RRR ರೆಡ್ಯೂಸ್, ರಿಯೂಸ್, ರೀಸೈಕಲ್ ಪದ್ಧತಿಯಡಿ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ವಾರ್ಡ್ ಮಟ್ಟದ RRR ಕೇಂದ್ರಗಳನ್ನು
ನಿರ್ವಚನೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಗರದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸ್ಥಳದಲ್ಲಿಯೇ ಸಂಸ್ಕರಿಸಿ ಮರುಬಳಕೆಗೆ ಯೋಗ್ಯವಾದ ವಸ್ತುಗಳನ್ನು ಬೇರ್ಪಡಿಸಿ ಅಗತ್ಯವಿರುವ ಜನರಿಗೆ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮರುಬಳಕೆ ಸಾಧ್ಯವಾಗದ ವಸ್ತುಗಳನ್ನು ಹೊಸ ರೂಪದಲ್ಲಿ ಬಳಕೆಗೆ ಯೋಗ್ಯವಾಗುವಂತೆ ಸೃಜಿಸಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲಿ ಪಾರಂಪರಿಕ ತ್ಯಾಜ್ಯ ಶೇಖರಣೆಯನ್ನು ಕಡಿಮೆ ಮಾಡುವ ಹಿನ್ನೆಲೆಯಲ್ಲಿ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈಗ ಮಕ್ಕಳು 10ನೇ ತರಗತಿ ಓದ್ಕೊಂಡು ಪಾಸ್ ಆಗಿರ್ತಾರೆ. ಆ ಬುಕ್ ಏನು ಬಡವರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಾಗುತ್ತೆ. ಸೊ ಇಟ್ಸ್ ವೆರಿ ನೋಬಲ್ ಸ್ಟೆಪ್. ನಾನು ಈ ಇಡೀ ಇದನ್ನ ಚೆನ್ನಾಗಿ ಹೇಗೆ ಒಂದು ಬಹಳ ಸ್ಫೂರ್ತಿ ಮತ್ತೆ ಉತ್ಸಾಹದಿಂದ ಉದ್ಘಾಟನೆ ಮಾಡ್ತಾ ಇದೀವಿ. ಈ ಸ್ಫೂರ್ತಿ ಇವತ್ತು ಬಿಡಬಾರ್ದು. ಇದನ್ನ ಕಾಂಟಿನ್ಯೂಸ್ ಆಗಿ ಯೂಸ್ ಮಾಡೋಣ. ನಮ್ಮ ಸಿಟಿ, ನಮ್ಮ ಹೆಮ್ಮೆ, ನಮ್ಮ ರಾಜ್ಯ ಈಗ ಒಂದು ಚೇಂಜ್ ಆಗ್ತಾ ಇದೆ. ನಾವೆಲ್ಲ ರಾಯಚೂರು ಉತ್ಸವ ನೋಡಿದ್ರೆ ಎಲ್ಲರೂ. ಸೊ ಆ ದೊಡ್ಡ ನ್ಯಾಷನಲ್ ಲೆವೆಲ್ ಉತ್ಸವಗಳು ಕೂಡ ಇಲ್ಲಿ ರಾಯಚೂರು ಕೊಟ್ಟರೆ ಚೆನ್ನಾಗಿ ಅವರು ಹೋಸ್ಟ್ ದೊಡ್ಡ ಒಂದು ಅಂತಾರಾಜ್ಯ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ್ದು ಬಂದರೆ ಈಗ ಇವೆಂಟು ಬ್ಯಾಂಗ್ಳೂರು, ಮೈಸೂರು ಹಾಗಿದ್ರೆ ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅದೊಂದು ಸಕ್ಸಸ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ಇರ್ತೀವಿ ಇರಲ್ಲ ಗೊತ್ತಿಲ್ಲ, ಬಟ್ ಎಲ್ಲೂ ಥ್ಯಾಂಕ್ ಯು. ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. RR ಸೆಂಟರ್ ಬಗ್ಗೆ ಸವಿಸ್ತರವಾಗಿ ಅರಿವು ಮೂಡಿಸಿದ ಮಾನ್ಯ ಆಯುಕ್ತರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಚಪ್ಪಾಳೆ ಮುಖಾಂತರ ಮಾನ್ಯ ಆಯುಕ್ತರಿಗೆ ಗೌರವ ಸಲ್ಲಿಸಿದ್ದಾರೆ ಮೇಡಮ್ ಅವರು ಹಾಗೂ ವೇದಿಕೆ ಮೇಲೆ ಆದಂಥ ಗಣ್ಯಮಾನ್ಯವರು ವತಿಯಿಂದ ನಮ್ಮ ರಾಯಚೂರು ಸ್ವಚ್ಛ ರಾಯಚೂರು ಸುಂದರ ರಾಯಚೂರು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ಆಯುಕ್ತರು ಹಾಗೂ ನಮ್ಮ ಪಾಲಿಕೆ ಅಧಿಕಾರಿ ಸಿಬ್ಬಂದಿ ಹಾಗೂ ಸೊ ಜೋರಾದ ಚಪ್ಪಾಳೆ ಮುಖಾಂತರ ಮಾನ್ಯ ಆಯುಕ್ತರಿಗೆ ಮತ್ತೊಮ್ಮೆ ಅಭಿನಂದಿಸೋಣ. ಮಾಜಿ ಕಾರ್ಪೊರೇಟರ್ ಮೇಡಮ್ ಅವರಿಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ಹಾಗೂ ಗಣ್ಯಮಾನ್ಯರಿಂದ ಮೇಡಮ್ ಅವರಿಗೆ ಗೌರವ ಸನ್ಮಾನ ಕೊಡಬೇಕೆಂದು ವಿನಂತಿ. ಆಕ್ಚುಲಿ NGOs ಅಸೋಸಿಯೇಷನ್ಸ್ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲಿ ನಮ್ಮ ಕೇಶವ ರೆಡ್ಡಿ ಸಾಹೇಬ್ರದ್ದು ಮತ್ತು ಈ ಪ್ರೈವೇಟ್ ಎಜುಕೇಷನ್ಗಳ ಇನ್ಸ್ಟಿಟ್ಯೂಷನ್ಸು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾಗರೆಡ್ಡಿ ಅವರು, ಕೇಶವ ರೆಡ್ಡಿ ಅವರು ಮತ್ತು ಗೌರವವನ್ನು ಸಲ್ಲಿಸಿದ್ದಾರೆ ಮಾನ್ಯ ಆಯುಕ್ತರಿಂದ ಜೋರಾದ ಚಪ್ಪಾಳೆ ಮುಖಾಂತರ. ಗೌರವ ಸನ್ಮಾನದ ಗಣ್ಯಮಾನ್ಯವರಿಗೆ ನೈನ್ ಸರ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ 200 ಅತಿಥಿಗಳಾದ ಬದರ್ ಬಾಯ್ ಕುಮಾರ್ ಸರ್ ಬಂದು ಗೌರವ ಸನ್ಮಾನ ಮಾಡಬೇಕು. ಬದರ್ ಸರ್ ವೇದಿಕೆ ಮೇಲೆ ಬದರ್ ಸರ್ ಅವರು ಗೌರವ ಸನ್ಮಾನ ಸ್ವೀಕರಿಸಿದ ಗೌರವ ಸರ್ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ 200 ಅತಿಥಿಗಳಾದ ಶಂಕರ್ ಗೌಳಿ ಮಾನ್ಯರಿಂದ ಮನನ್ ಸರ್ ಅವರು ಕೂಡ ವೇದಿಸೋಣ. ಅವರು ಸನ್ಮಾನ ಸ್ವೀಕರಿಸಿದಂಥ ಮನನ್ ಸರ್ ಅವರಿಗೂ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಪಾಲಿಕೆಯಲ್ಲಿ ಕ್ಷಮಿಸಿ ಸ್ವಲ್ಪ ಮಾನ್ಯ ಆಯುಕ್ತರು ಟೈಮ್ ಕೊಟ್ಟು ನಮಗೆ ಇದ್ರ ಸಲುವಾಗಿ ಒಳ್ಳೆ ಸ್ಪೀಚ್ ಕೊಟ್ಟು ನೀವೆಲ್ಲರೂ ಬಂದು ನಮಗೆ ಸಹಕರಿಸಿದಾಗಿ ನಾನು ಸರ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹೇಳೋದು ಮಾತ್ರ ಆಗಿದೆ, ಅದನ್ನು ತ್ಯಾಜ್ಯ ಮಾಡ್ತಕ್ಕಂಥ ಪರಿಯಲ್ಲಿ ನಾವು ಸೋಲ್ತಾ ಇದ್ದೇವೆ. ಹೇಗೆ ಅದನ್ನು ಸ್ವಚ್ಛವಾಗಿಟ್ಕೊಳ್ತಕ್ಕಂಥ ಮನಸ್ಸು ನಮ್ಮದಾಗಬೇಕಾಗ್ತಾ ಇದೆ. ನಾವು ಎಲ್ಲಿ ಸೋಲ್ತಾ ಇದ್ದೇವೆ ನಮಗೆ ಅಂತ ಹೇಳಿದರು, ಕಾನೂನು ಲಕ್ಷ್ಯ ಅಂತ ಹೇಳಿದ್ರು ನಮಗೆ ಕೇಶವ ರೆಡ್ಡಿ ಸರ್ ಅವರು. ಅವರಿಗಾಗಲೇ ಈ ಒಂದು ಗಾರ್ಡನ್ ಜೊತೆಗೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಕೂಡ ನಾವು ಸ್ವಚ್ಛತೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಾಪಾಡ್ತಕ್ಕಂಥ ಸೆಂಟರ್ ನೂತನವಾಗಿ ಸ್ಥಾಪನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗರು, ಎಸ್ಪೆಷಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ವಿನೋದ್ ಅವರಾಗಲಿ, ಸೂಪರ್ವೈಸರ್ಸು ಆಗಲಿ ಮತ್ತು ನಮ್ಮ ಲೇಬರ್ಸು ಆಗಲಿ ತುಂಬ ಕೊಡುಗೆ ನೀಡುವರು. ಅದರೊಟ್ಟಿಗೆ ಈ ಬಡಾವಣೆಯ ನಮ್ಮ ಮಾಜಿ ಕಾರ್ಪೊರೇಟರ್ ಮೇಡಮ್ ಅವರು ಮತ್ತು ಈ ಬಡಾವಣೆಯ ಇಡೀ ಒಂದು ಆಡಳಿತ ಮಂಡಳಿ ಏನಿದೆ, ಸೆಕ್ರೆಟರಿ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿ ಅವರಿಂದ ಹಿಡಿದು ಟ್ರೆಜರರ್ ಅವರು ಕೂಡ ಭಾಳ ಕೊಡುಗೆ ನೀಡಿದ್ದಾರೆ. ಮತ್ತು ಫಸ್ಟ್ ಟೈಮು ನಾವು ಇದನ್ನು ಒಂದು 12th ನಮ್ಮ RR ಸೆಂಟರ್ ಓಪನಿಂಗ್ ಮಾಡ್ತಿರೋದು. ಬಟ್ ಫಸ್ಟ್ ಟೈಮ್ ನಾವು ಇಷ್ಟೊಂದು ಕಾಮನ್ ಪಬ್ಲಿಕ್ ಕೂಡ ಬಂದಿರೋದು ಅಂತ ಫಸ್ಟ್ ನಾನು ನೋಡ್ತಿರೋದು. ಅದು ಒಂದು ಭಾಳ ಸಂತೋಷದ ವಿಚಾರ. ಅದನ್ನು ನೋಡಿದರೆ
ಈ ಒಂದು ಬಡಾವಣೆಯಲ್ಲಿ ಈ ಒಂದು ವಾರ್ಡ್ದಲ್ಲಿ ತುಂಬ ಈ ನಮ್ಮ ಕಸದ ಹೇಗೆ ನಿರ್ವಹಣೆ ಮಾಡಬೇಕು ಸೈಂಟಿಫಿಕ್ ಆಗಿ ಅದರ ಬಗ್ಗೆ ತುಂಬ ಅರಿವು ಅಂತ ಗೊತ್ತಾಗ್ತಾ ಇದೆ, ಕಂಡು ಬರ್ತಾ ಇದೆ. ಹಾಗಾಗಿ ಈ RRR ಸೆಂಟರ್ನ ನಾವು ಎಲ್ಲರೂ ಬಳಸಿ ಚೆನ್ನಾಗಿ ಉಪಯೋಗಿಸಿ ಇವೆಲ್ಲ ಒಣ ಕಸ ಎಸ್ಪೆಷಲಿ ಯಾವುದನ್ನ ನಾವು ಮರುಬಳಕೆ ಮಾಡ್ಬೋದು, ಪ್ರೊಸೆಸ್ ಮಾಡ್ಬೋದು, ಅದನ್ನು ಈ ಗಾಜಿನ ಬಾಟ್ಲ್ ಇರ್ಬೋದು, ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು, ಪುಸ್ತಕಗಳು ಇರ್ಬೋದು, ಬಟ್ಟೆಗಳು ಇರ್ಬೋದು, ಚಪ್ಪಲಿನೂ ಇರ್ಬೋದು, ಆ ಥರ ಎಲ್ಲ ಕ್ಯಾಟಗರಿ ಸಾಮಗ್ರಿಗಳು ತಾವು ದಯವಿಟ್ಟು ನಮ್ಮ ಸಿಟಿ, ನಮ್ಮ ಇದು ಪ್ಲಾನೆಟು ಇದು, ನಾವು ಈ ಪರಿಸರನ ಉಳಿಸಬೇಕು ನಾವು ಸೇರಿ. ಸೊ ಹಾಗಾಗಿ ತಾವೆಲ್ಲರೂ ಇದನ್ನು ಒಂದು ಜವಾಬ್ದಾರಿಪೂರ್ವಕವಾಗಿ ಇಲ್ಲಿ ತಂದು ಇಲ್ಲಿ ನಮಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ನಾವು ವೈಜ್ಞಾನಿಕವಾಗಿ ಹೇಗೆ ಸೆಗ್ರಿಗೇಟ್ ಮಾಡಿ ಪ್ರತ್ಯೇಕಪಡಿಸಿ ಅದನ್ನು ಹೇಗೆ ವಿಲೆ ಮಾಡಬೇಕು, ಹೇಗೆ ಪ್ರೊಸೆಸ್ ಮಾಡಬೇಕು ಅಂತ ನಾವು ನೋಡ್ಕೊಳ್ತೇವೆ. ಸೊ ಇಷ್ಟೊಂದು ಹೇಳ್ತಾ ತಮ್ಮೆಲ್ಲರಿಗೆ ಇಲ್ಲಿ ಇಡೀ ಬಡಾವಣೆಗೆ ಮತ್ತೊಂದು ಸತಿ ಧನ್ಯವಾದಗಳು ಸಲ್ಲಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಾರ್ಡ್ ನಂಬರ್ 11ರಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. 3R ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ನಮ್ಮ ಕಮಿಷನರ್ ಬಂದಿರೋ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ತಮ್ಮ ಕಾಲನಿಯಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ತಮ್ಮ ಟೈಮನ್ನು ನಮ್ಮ ಸಲುವಾಗಿ ಕೊಟ್ಟು ಇಲ್ಲಿ ಬಂದು ಇದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ 3R ಅಂತಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್ಲು. ಸೊ ಯಾವುದು ವೇಸ್ಟ್ ಮಾಡಲಾರ್ದಂಗೆ ಎಲ್ಲದೂ ಸ್ವಚ್ಛತಾಗಿ ಇಟ್ಕೊಳ್ಳಿಕ್ಕೆ, ಆಮೇಲೆ ಮುಂದೆ ಅದು ಯೂಸ್ ಆಗಲಿಕ್ಕೇನು ಮಾಡ್ತಾ ಇದ್ದೀವಿ ಅಂತಂದು ಈ ಪ್ರೋಗ್ರಾಮ್ ನಂಬ್ಕೊಂಡಿದ್ದೀವಿ. ಅದಕ್ಕೆ ಇದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ರತ್ನ ಪ್ರಶಾಂತಿ, ಸ್ಥಳೀಯ ಗಣ್ಯರು, ವಲಯ ಆಯುಕ್ತರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, SWM ಎಕ್ಸ್ಪರ್ಟ್, ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಸಮುದಾಯದ ಸಂಚಾಲಕರು ಭಾಗವಹಿಸಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕ್ರೀಡಾಂಗಣದ ಪಕ್ಕದಲ್ಲಿ ಉದ್ದೇಶಿತ ಸಾರ್ವಜನಿಕ ಸಮಾವೇಶ ಸಭಾಂಗಣ ಕಟ್ಟಡ ನಿರ್ಮಾಣವನ್ನು ಬೇರೆಡೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳು ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ವಿಶ್ವವಿದ್ಯಾಲಯದ ಕ್ರೀಡಾಂಗಣದ ಸುಮಾರು 2 ಎಕರೆ ಜಾಗದಲ್ಲಿ ಸಭಾಂಗಣ ನಿರ್ಮಾಣಕ್ಕೆ ಯೋಜನೆ ರೂಪಿಸಿರುವುದು ತಿಳಿದು ಬಂದಿದೆ. ಕ್ರೀಡಾಂಗಣದ ಸಮೀಪ ಕಟ್ಟಡ ನಿರ್ಮಾಣವಾದರೆ ಕ್ರೀಡಾಪಟುಗಳ ಅಭ್ಯಾಸ ಮತ್ತು ಮುಕ್ತ ಚಟುವಟಿಕೆಗಳಿಗೆ ಅಡಚಣೆ ಉಂಟಾಗಲಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಭವಿಷ್ಯದಲ್ಲಿ ಕ್ರೀಡಾಂಗಣವನ್ನು ವಿಸ್ತರಿಸಲು ಹಾಗೂ ಆಧುನೀಕರಣಗೊಳಿಸಲು ಅಗತ್ಯವಿರುವ ಜಾಗದ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದರು. ಕೃಷಿ ವಿಶ್ವವಿದ್ಯಾಲಯವು ಶಾಂತಿಯುತ ಹಾಗೂ ಶೈಕ್ಷಣಿಕ ವಾತಾವರಣ ಹೊಂದಿರುವ ಸಂಸ್ಥೆಯಾಗಿದ್ದು, ಸಾರ್ವಜನಿಕ ಸಮಾವೇಶ ಸಭಾಂಗಣ ನಿರ್ಮಾಣದಿಂದ ವಿದ್ಯಾರ್ಥಿಗಳ ಓದು, ಏಕಾಗ್ರತೆ ಮತ್ತು ಆವರಣದ ಸುರಕ್ಷತೆಗೆ ಧಕ್ಕೆಯಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಆದ್ದರಿಂದ ಸಭಾಂಗಣ ನಿರ್ಮಾಣಕ್ಕೆ ಪರ್ಯಾಯ ಜಾಗವನ್ನು ಗುರುತಿಸಿ ಕಾಮಗಾರಿಯನ್ನು ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಸದಿದ್ದರೆ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಸಕ್ತರ ಪರವಾಗಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಪ್ಪ, ಮಂಜುನಾಥ, ಎಂ ತರುಣ್, ಸಂದೀಪ್, ತನ್ಮಯ, ಗಿರೀಶ್ ವಕೀಲ್, ಸ್ವಾಮಿ ನಾಯಕ, ಅಶೋಕ್ ಕುಮಾರ್ ಜೈನ್, ಬಶೀರ್ ಹೊಸಮನಿ ಸೇರಿದಂತೆ ಅನೇಕರಿದ್ದರು. ಎಲ್ಬಿಎಸ್ ನಗರದ ವಾರ್ಡ್ ನಂಬರ್ 28 ಮತ್ತು 29ರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ ಎಐಎಂಐಎಂ ಪಕ್ಷದ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಬೀದಿ ದೀಪಗಳ ಕೊರತೆ, ಚರಂಡಿ ಸ್ವಚ್ಛತೆ ಸಮಸ್ಯೆ, ವಿದ್ಯುತ್ ವ್ಯತ್ಯಯ ಹಾಗೂ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಬಡಾವಣೆಯ ನೀರಿನ ಟ್ಯಾಂಕ್ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸದೇ ಇರುವ ಕಾರಣ 3-4 ದಿನಗಳಿಗೊಮ್ಮೆ ಕುಡಿಯಲು ಯೋಗ್ಯವಲ್ಲದ ನೀರು ಸರಬರಾಜಾಗುತ್ತಿದೆ ಎಂದು ಆರೋಪಿಸಿದರು. ಅಶೋಕ್ ಕಿರಣ್ ಅಂಗಡಿ ಬಳಿ, ಸಿದ್ದಪ್ಪ ಹೋಟೆಲ್ ಹತ್ತಿರ, ಜಂಡಕಟ್ಟೆ ನೀರಿನ ಟ್ಯಾಂಕ್ ಸಮೀಪ, ಹಳೆಯ ನಾಗೇಶ್ ಕೋಪನ್ ಬಳಿ ಹಾಗೂ ರಾಮಯ್ಯ ಕಿರಾಣಿ ಅಂಗಡಿ ಹತ್ತಿರ ಇರುವ ಬೋರ್ವೆಲ್ಗಳು ಕೆಟ್ಟು ಹೋಗಿ ಉಪಯೋಗಕ್ಕೆ ಬಾರದಂತಾಗಿವೆ ಎಂದು ತಿಳಿಸಿದರು. ಹಜರತ್ ಶಮ್ಸ್ ಎ ಆಲಂ ಹುಸೇನಿ ದರ್ಗಾ ಕ್ರಾಸ್ನಿಂದ ಎಲ್ಬಿಎಸ್ ನಗರ, ಚಂದ್ರಬಂಡ ಕ್ರಾಸ್ ಹಾಗೂ ಆಶ್ರಯ ಕಾಲೋನಿವರೆಗೆ ಹಲವೆಡೆ ಬೀದಿ ದೀಪಗಳಿಲ್ಲದೆ ರಾತ್ರಿ ವೇಳೆ ಅಪಘಾತಗಳ ಭೀತಿ ಎದುರಾಗಿದೆ. ಇದಲ್ಲದೆ ಚರಂಡಿಯಿಂದ ತೆಗೆದ ಕಸವನ್ನು ತಕ್ಷಣ ತೆರವುಗೊಳಿಸದೆ ಮತ್ತೆ ಚರಂಡಿಯಲ್ಲೇ ಸೇರುವಂತಾಗಿದ್ದು, ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಈ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಆಲ್ ಇಂಡಿಯಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂಲಭೂತ ಸೌಕರ್ಯದಿಂದ ಸುಮಾರು ವರ್ಷಗಳಿಂದ ಜನಸಾಮಾನ್ಯರು ವಂಚಿತರಾಗಿದ್ದಾರೆ. ಬಡಾವಣೆಯಲ್ಲಿ ನೀರಿನ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಚರಂಡಿ
ಬೀದಿ ನಾಯಿಗಳ ಸಮಸ್ಯೆಗಳಿಂದ ಬಡಾವಣೆಯ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ನೀರಿನ ಸಮಸ್ಯೆ. ಬಡಾವಣೆಯಲ್ಲಿ ನೀರಿನ ಟ್ಯಾಂಕ್ ಇದ್ದು ಕೂಡ 3 ರಿಂದ 4 ಜನರ ಕುಡಿಯಲು ಯೋಗ್ಯವಲ್ಲದ ನೀರು ಕೊಳದಲ್ಲಿ ಬರುತ್ತಿದೆ. ಸುಮಾರು ವರ್ಷಗಳಿಂದ ಟ್ಯಾಂಕನ್ನು ಸ್ವಚ್ಛಗೊಳಿಸುತ್ತದೆ, ಹಾಗೆ ನೀರನ್ನು ಉಪಯೋಗಿಸುತ್ತಿದ್ದೇವೆ. ಮತ್ತು ಬಡಾವಣೆಯಲ್ಲಿ ಸುಮಾರು 6 ನೀರಿನ ಬೋರ್ವೆಲ್ಗಳು ಇದ್ದು ಅದು ಕೆಟ್ಟು ಹೋಗಿರುತ್ತದೆ. ಅದರಿಂದ ಜನಸಾಮಾನ್ಯರಿಗೆ ಯಾವುದೇ ಉಪಯೋಗವಿರುವುದಿಲ್ಲ. ಈ ಕೆಳಗಡೆ ತೋರಿಸಿದ ಸ್ಥಳಗಳಲ್ಲಿ ಬೋರ್ವೆಲ್ಗಳು ಉಪಯೋಗಕ್ಕೆ ಬಾರದೆ ಹಾಗೇ ಇದೆ. ಆಲ್ ಇಂಡಿಯಾ ಲಾಲ್ಬಾಗ್ ಮೂಲಭೂತ ಸೌಕರ್ಯದಿಂದ ಸುಮಾರು ವರ್ಷಗಳಿಂದ ಜನಸಾಮಾನ್ಯರು ವಂಚಿತರಾಗಿದ್ದಾರೆ. ಬಡಾವಣೆಯಲ್ಲಿ ನೀರಿನ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಚರಂಡಿ ಸಮಸ್ಯೆ, ವಿದ್ಯುತ್ ಶಕ್ತಿ ಸಮಸ್ಯೆ ಮತ್ತು ಬೀದಿ ನಾಯಿಗಳ ಸಮಸ್ಯೆಗಳಿಂದ ಬಡಾವಣೆಯ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ನೀರಿನ ಸಮಸ್ಯೆ. ಬಡಾವಣೆಯಲ್ಲಿ ನೀರಿನ ಟ್ಯಾಂಕ್ ಇದ್ದು ಕೂಡ 3 ರಿಂದ 4 ಜನರ ಕುಡಿಯಲು ಯೋಗ್ಯವಲ್ಲದ ನೀರು ಕೊಳದಲ್ಲಿ ಬರುತ್ತಿದೆ. ಸುಮಾರು ವರ್ಷಗಳಿಂದ ಟ್ಯಾಂಕನ್ನು ಸ್ವಚ್ಛಗೊಳಿಸುತ್ತದೆ, ಹಾಗೆ ನೀರನ್ನು ಉಪಯೋಗಿಸುತ್ತಿದ್ದೇವೆ. ಮತ್ತು ಬಡಾವಣೆಯಲ್ಲಿ ಸುಮಾರು 6 ನೀರಿನ ಬೋರ್ವೆಲ್ಗಳು ಇದ್ದು ಅದು ಕೆಟ್ಟು ಹೋಗಿರುತ್ತದೆ. ಅದರಿಂದ ಜನಸಾಮಾನ್ಯರಿಗೆ ಯಾವುದೇ ಉಪಯೋಗವಿರುವುದಿಲ್ಲ. ಈ ಕೆಳಗಡೆ ತೋರಿಸಿದ ಸ್ಥಳಗಳಲ್ಲಿ ಬೋರ್ವೆಲ್ಗಳು ಉಪಯೋಗಕ್ಕೆ ಬಾರದೆ ಹಾಗೇ ಇದೆ. ಎಐಎಂಐಎಂ ಪಕ್ಷದ ನಗರಾಧ್ಯಕ್ಷ ಶಬ್ಬೀರ್ ಅಹಮದ್ ಹೌದಾಡಿ ಒತ್ತಾಯಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೈಕಿಗೆ ಹಗ್ಗ ಕಟ್ಟಿ ಎಳೆದು ಎಐಸಿಸಿಟಿಯು ವಿನೂತನ ಪ್ರತಿಭಟನೆ. ಕೆಪಿಎಸ್ ಶಾಲೆ ಪ್ರಾರಂಭಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಮೇ 29ರಂದು ಶ್ರುತಿ ಸಂಸ್ಕೃತಿ ಸಂಗೀತ ಉಪನ್ಯಾಸ ಕಾರ್ಯಕ್ರಮ ಮುರಳೀಧರ್ ಕುಲಕರ್ಣಿ. ಘನತ್ಯಾಜ್ಯ ವಿಲೇವಾರಿ ಕೇಂದ್ರಕ್ಕೆ ಚಾಲನೆ. ಕಸಮುಕ್ತ ನಗರವನ್ನಾಗಿಸಲು ಸಾರ್ವಜನಿಕರು ಸಹಕರಿಸಿ ಜುಬೇನ್ ಮಹಾಪಾತ್ರ. ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣದ ಬಳಿ ಸಭಾಂಗಣ ನಿರ್ಮಾಣಕ್ಕೆ ವಿರೋಧಿಸಿ ವಿದ್ಯಾರ್ಥಿಗಳು ಸಂಘಟನೆಗಳಿಂದ ಮನವಿ. ಮತ್ತು ಎಲ್ಬಿಎಸ್ ನಗರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.